ಸ್ನೇಹಿತರೆ ನಮಸ್ಕಾರ. ಮಧು ಅಂತ ನೆಟ್ ಸರ್ಫಿಂದ ನಾನು ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಾನು ಚಿಕ್ಕಬಳ್ಳಾಪುರ ತಾಲೂಕು ಬೋದ್ಗನಹಳ್ಳಿ ಗ್ರಾಮದಲ್ಲಿ ನಾನು ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ ನಮ್ಮ ಚಂದ್ರಣ್ಣನ ಜೊತೆಯಲ್ಲಿ. ಇವತ್ತು ತೋಟಕ್ಕೆ ನಾನು ವಿಸಿಟ್ ಮಾಡಿದ್ದೆ. ಆ್ಯಕ್ಚುಲಿ ಇವರು ನಮ್ಮ ಯೂಟ್ಯೂಬ್ ನೋಡಿ ಪ್ರಾಡಕ್ಟ್ ಬೇಕು ಅಂತ ಹೇಳಿದರು. ಸೊ ಇವತ್ತು ಪ್ರಾಡಕ್ಟ್ ಕೊಡೋದಕ್ಕೆ ಅಂತ ನಾನು ಬಂದಿದ್ದೀನಿ. ಅಣ್ಣವ್ರ ತೋಟ ನಾನು ವಿಸಿಟ್ ಕೂಡ ಮಾಡಿದೆ. ತೋಟ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಬಟ್ ಹೂವು ಸ್ವಲ್ಪ ಕ್ವಾಲಿಟಿ ಸ್ವಲ್ಪ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಮ್ಮ ಪ್ರಾಡಕ್ಟ್ ಬೇಕು ಅಂತ ಅವ್ರು ಫೋನ್ ಮಾಡಿದ್ದಾರೆ. ಅಣ್ಣ, ರೈತರಿಗೆ ನಿಮ್ಮ ವಿಳಾಸ ಒಂದು ಸ್ವಲ್ಪ ತಿಳಿಸ್ಕೊಡ್ತೀರಾ? ಹ್ಞೂ ಸರ್, ತಿಳಿಸ್ಕೊಡ್ತೀವಿ. ನಿಮ್ಮ ಹೆಸರು ಮತ್ತು ಆಮೇಲೆ ನಿಮ್ಮ ಊರು ತಿಳಿಸ್ಕೊಡ್ತೀರಾ? ನಮ್ಮ ಹೆಸರು ಚಂದ್ರಪ್ಪ ಅಂತ. ಓಕೆ. ನಮ್ಮದು ಬೋದ್ಗನಹಳ್ಳಿ, ಚಿಕ್ಕಬಳ್ಳಾಪುರ ತಾಲೂಕು. ಓಕೆ. ಹಾಂ 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 ನಮ್ಮ ಯೂಟ್ಯೂಬ್ ನೋಡಿ ಯೂಟ್ಯೂಬ್ ಕಡೆ ಇವ್ರು ನೋಡಿ ಒಂದು ವಾರದಿಂದ ಇವ್ರನ್ನ ಕರ್ಸ್ಕೊಂಡಿದ್ದೆ. ನಮ್ಮ ಗಿಡ ಈ ತರ ಆಗಿದೆ, ನಮ್ಮ ತೋಟ ಬಂದು ನೋಡಿ ಇಲ್ಲ ಔಷಧಿ ಕೊಡಿ ಅಂತ ಕೇಳಿದೆ. ಓಕೆ. ಅವ್ರು ಬಂದಿದ್ದೆ ಸರ್. ಹೌದು 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 ಸರ್, ಖಂಡಿತ ನಿಜ. ಇವತ್ತು ನಾನು ಈ ಬೋದ್ಗನಹಳ್ಳಿಗೆ ನಾನು ಬಂದಿದ್ದೀನಿ. ತೋಟ ತುಂಬ ಚೆನ್ನಾಗಿದೆ. ತೋಟ ಏನು ಅಷ್ಟೊಂದು ಹಾಳಾಗೇನಿಲ್ಲ, ತುಂಬ ಚೆನ್ನಾಗಿದೆ. ಬಟ್ ಸ್ವಲ್ಪ ಇಳುವರಿಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇತ್ತು. ಸೊ ಹಂಗಾಗಿ ನನ್ನ ತೋಟ ಈಗ ಕಂಪ್ಲೀಟ್ ನಾನು ವೀಕ್ಷಣೆ ಮಾಡಿದ್ದೀನಿ. ಸೊ ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ತಿಳಿಸೋಣ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಮತ್ತು ರಿಸಲ್ಟ್ ಬಂದ ನಂತರ ನಾನು ಇನ್ನೊಂದು ವಿಡಿಯೋ ಕೂಡ ನಾನು ಅಟ್ಯಾಚ್ ಮಾಡ್ತೀನಿ. ಸ್ನೇಹಿತರೆ, ಈ ವಿಡಿಯೋ ನಾನು ಮಾಡ್ತಕ್ಕಂಥ ಒಂದು ಉದ್ದೇಶ ಏನಪ್ಪ ಅಂದರೆ, ಆ ಬೇಸಿಗೆಯಲ್ಲಿ ಏನೆಲ್ಲ ಸಮಸ್ಯೆಗಳು ಬರ್ತಾ ಇದೆ ರೋಸಲ್ಲಿ, ಅಂದರೆ ಟ್ರಿಪ್ಸ್ ನಿಮಗೆ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಸೊ ಅದ್ರ ಬಗ್ಗೆ ಒಂದೆರಡು ಮಾಹಿತಿ ನಾನು ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ನಾನು ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ನಿಮ್ಮ ತೋಟದಲ್ಲಿ ಏನಾದರೂ ಅಕಸ್ಮಾತ್ ಏನಾದರೂ ಟ್ರಿಪ್ಸ್ ಕಂಟ್ರೋಲ್ ಬರ್ತಾ ಇಲ್ಲ ಅಂದರೆ ನೀವೇನು ಮಾಡಬೇಕಂದ್ರೆ, ಫಸ್ಟ್ ಗಿಡನ ನೀವು ಸ್ಯಾನಿಟೈಸರ್ ಸ್ವಲ್ಪ ನೀವು ಮಾಡಬೇಕು. ಅಂದರೆ ಗಿಡನ ನೀವು ವಾಶ್ ಮಾಡಬೇಕು. ಯಾವ ರೀತಿ ಅಂದರೆ, ಒಂದು ಶಾಂಪೂ ಆಗಿರ್ಬೋದು. ಸಪೋಸ್ ಈಗ ನೀವು ಒಂದು 200 ಲೀಟ್ರ್ ನೀವು ಸ್ಪ್ರೇ ಮಾಡ್ತೀರಾ ಅಂದರೆ, ನೀವು 200 ಲೀಟ್ರ್ ಡ್ರಮ್ಮಲ್ಲಿ ಒಂದು 6 ಶಾಂಪೂ ಹಾಕ್ಕೊಳ್ಳಿ. ಕ್ಲಿನಿಕ್ ಪ್ಲಸ್ ಶಾಂಪೂ ಆದರೂ ಯಾವುದಾದ್ರೂ ಆಗಿರ್ಬೋದು. ಗಿಡನ ಫಸ್ಟ್ ನೀವು ವಾಶ್ ಮಾಡಿ. ನಾಳೆ ಬೆಳಗ್ಗೆ ನೀವು ಸ್ಪ್ರೇ ಮಾಡ್ತೀರಾ ಅಂದರೆ, ಇವತ್ತು ಸಂಜೆ ನೀವು ಅದನ್ನು ಗಿಡಕ್ಕೆ ನೀವು ಚೆನ್ನಾಗಿ ನೀವು ಸ್ಪ್ರೇ ಮಾಡಿ. ನಾಳೆ ಬೆಳಗ್ಗೆ ನೀವು ಏನು ಮಾಡ್ತೀರಾ ಅಂದರೆ ಕೆಮಿಕಲ್ ನೀವು ಸ್ಪ್ರೇ ಮಾಡಿ. ನಿಮಗೆ ಒಂದು ಟ್ರಿಪ್ಸ್ ಅನ್ನೋದು ನಿಮಗೆ ಕಂಟ್ರೋಲ್ಗೆ ನಿಮಗೆ ಒಂದು ಬರುತ್ತೆ. ಸೊ ಇದು ಒಂದು ಟಿಪ್ಸು. ಮತ್ತು ಆಮೇಲೆ ಇನ್ನೊಂದು ಏನಂದರೆ, ಮಳೆ ಬಿದ್ದಾಗ ನೀವು ನೀರು ಕೊಡಬೇಕಾ ಬೇಡ ಅಂತ ನಿಮಗೆ ಒಂದು ಕನ್ಫ್ಯೂಸ್ ಇರುತ್ತೆ. ಅಣ್ಣ, ನೀವು ಏನು ಮಾಡ್ತೀರಾ? ಮಳೆ ಬಿದ್ದಾಗ ನೀರು ಕೊಡ್ತೀರಾ ನೀವು? ಇಲ್ಲ ಸರ್, ನೀರು ನಿಲ್ಲಿಸ್ಬಿಡ್ತೀವಿ. ನೀರು ನಿಲ್ಲಿಸ್ತೀರಾ? ಅದು ತಪ್ಪಣ್ಣ. ಹೌದಾ? ಮಳೆ ಬಿದ್ದು ನೆಕ್ಸ್ಟ್ ಡೇ ನೀವು ಒಂದು ದಿನ ಬಿಟ್ಟು ನೀವು ನೀರು ಮತ್ತೆ ಕೊಡಬೇಕಾಗ. ಓಕೆನಾ ಸ್ನೇಹಿತರೆ? ಇದು ದಯವಿಟ್ಟು ಈ ವಿಡಿಯೋನ ನೀವು ಎಲ್ಲರೂ ಸೇವ್ ಮಾಡ್ಕೊಳ್ಳಿ. ಕೆಲವೊಂದು ಇನ್ಫಾರ್ಮೇಷನ್ ನಾನು ಕೊಡಬೇಕು ಅಂತ ಈ ವಿಡಿಯೋ ನಾನು ಮಾಡ್ತಾಯಿದ್ದೀನಿ. ದಯವಿಟ್ಟು ಮಳೆ ಬಿದ್ದ ನಂತರ ನೆಕ್ಸ್ಟ್ ಡೇನೇ ನೀವು ಏನು ಮಾಡಬೇಕು ಅಂದರೆ, ಕೆಮಿಕಲ್ ಅನ್ನೋದು ಟ್ರಿಪ್ಸ್ಗೆ ಅನ್ನೋದು ನೀವು ಸ್ಪ್ರೇ ಮಾಡಬೇಕು ಬೇಸಿಗೆಯಲ್ಲಿ. ಯಾಕೆಂದರೆ ಅದು ಸಿಕ್ಕಾಪಟ್ಟೆ ಅದು ಏನೋ ಟ್ರಿಪ್ಸ್ ನಿಮಗೆ ಜಾಸ್ತಿ ಆಗುತ್ತೆ. ಸಂತಾನೋತ್ಪತ್ತಿ ಜಾಸ್ತಿ ಆಗೋ ಕಾರಣದಿಂದ ಬೇಸಿಗೆಯಲ್ಲಿ ನೀವು ಅದನ್ನು ಸ್ಪ್ರೇ ಮಾಡಬೇಕು. ಮಳೆ ಬಿದ್ದು ಇವತ್ತು ಸಂಜೆ ಬೀಳುತ್ತೆ ಅಂದರೆ ನಾಳೆ ಬೆಳಗ್ಗೆನೇ ನೀವು ಮಾಡಬೇಕು. ಮತ್ತು ಆಮೇಲೆ ನೀರು ಕೊಡಬೇಕಾದ್ರೆ ಮಳೆ ಬಿದ್ದು ನೆಕ್ಸ್ಟ್ ಒಂದು ಡೇ ಬಿಟ್ಟು ನೆಕ್ಸ್ಟ್ ಡೇ ನೀವು ಅದನ್ನು ನೀರು ಕೊಡಬೇಕಾಗುತ್ತೆ. ಓಕೆನಾ? ನೀವು ಅಷ್ಟೇ ಇದನ್ನು ತಿಳ್ಕೊಳ್ಳಿ ನೀವು. ಸ್ನೇಹಿತರೆ, ಇದು ಇರ್ತಕ್ಕಂಥ ಮಾಹಿತಿ. ಮತ್ತು ಆಮೇಲೆ ಈ ಬೇಸಿಗೆಯಲ್ಲಿ ನೀವು ಏನು ಮಾಡಬೇಕು ಅಂದರೆ, ಒಂದು ಸ್ವಲ್ಪ ನೀವು ಮೈಕ್ರೋ ನ್ಯೂಟ್ರಿಯೆಂಟ್ ಅಂತ ಹೇಳ್ತಾರೆ, ಅಂದರೆ ಪೋಷಕ ಅಂಶಗಳು ಇರ್ತಕ್ಕಂಥದ್ದನ್ನು ನೀವು ಹೆಚ್ಚಾಗಿ ನೀವು ಇದನ್ನು ಬಳಕೆ ಮಾಡಬೇಕು. ಮತ್ತು ಮೈಕ್ರೋಬ್ಸ್ ಅಂದರೆ ಬ್ಯಾಕ್ಟೀರಿಯಾ ಬೇಸ್ಡ್ ಏನಿರುತ್ತೆ, ಸೂಕ್ಷ್ಮಾಣು ಜೀವಿಗಳನ್ನ ನೀವು ಅದನ್ನು ಜಾಸ್ತಿ ಮಾಡಬೇಕು. ಯಾಕೆಂದರೆ ಭೂಮಿನ ಅದು ತಂಪು ಕೊಡುತ್ತೆ. ಮತ್ತು ಕೆಮಿಕಲ್ ಆದಷ್ಟು ನೀವು ಡ್ರಿಪ್ಪಲ್ಲಿ ಕೊಡೋದು ನೀವು ತುಂಬಾ ಕಡಿಮೆ ಮಾಡಿ. ನೀವು ಹೊಂಗೆ ಹಿಂಡಿ, ಬೇವಿನ ಹಿಂಡಿ, ಕಡಲೆಕಾಯಿ ಹಿಂಡಿ ಇದನ್ನು ನೀವು ಹೆಚ್ಚಾಗಿ ನೀವು ಬೇಸಿಗೆಯಲ್ಲಿ ಬಳಸಿ. ನಿಮ್ಮ ತೋಟ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಈ ವಿಡಿಯೋನ ನೀವು ಎಲ್ಲರೂ ಶೇರ್ ಮಾಡ್ಕೊಳ್ಳಿ. ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಯಾರಾದರೂ ನಮ್ಮ ವಿಡಿಯೋಸ್ ನೀವು ನೋಡ್ತಾ ಇದ್ದರೆ, ನಿಮ್ಮ ಪ್ರಾಡಕ್ಟ್ ಏನಾದರೂ ನಿಮಗೇನಾದರೂ ನಮ್ಮ ಪ್ರಾಡಕ್ಟ್ ಬೇಕಾದರೆ ಖಂಡಿತ ನೀವು ನನಗೆ ಫೋನ್ ಮಾಡಿ. ನಾನಿವತ್ತು ಬೋದ್ಗನಹಳ್ಳಿಯಲ್ಲಿ ಇವತ್ತು ಈ ಪ್ರಾಡಕ್ಟ್ ಕೊಡೋದಕ್ಕೆ ನಮ್ಮ ಚಂದ್ರಣ್ಣವ್ರಿಗೆ ನಾನು ಇಲ್ಲಿ ಬಂದಿದ್ದೀನಿ, ಚಿಕ್ಕಬಳ್ಳಾಪುರ ಪಕ್ಕದಲ್ಲೇ. ಅದೇ ರೀತಿ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಯಾರಾದರೂ ಕೆಮಿಕಲ್ ಶಾಪ್ ಅವರು ನಮ್ಮ ವಿಡಿಯೋಸ್ ಯಾರಾದರೂ ನೋಡ್ತಿದ್ರೆ, ಮತ್ತು ನಿಮಗೇನಾದರೂ ನಮ್ಮ ಪ್ರಾಡಕ್ಟ್ ಏನಾದರೂ ಬೇಕಾದರೆ ಖಂಡಿತ ನೀವು ಕೂಡ ಇದನ್ನು ಮಾರಾಟ ಮಾಡ್ಬೋದು. ಮತ್ತು ನಿಮಗೆ ಬೇಕಾಗಿರ್ತಕ್ಕಂಥ ದಾಖಲಾತಿ ಕೂಡ ನಾವು ಕೊಡ್ತೀವಿ. ನಮ್ಮ ಪ್ರಾಡಕ್ಟು ನೀವು ನಿಮ್ಮ ಶಾಪಲ್ಲಿ ಇಟ್ಕೊಂಡು ನೀವು ಮಾರಾಟ ಕೂಡ ನೀವು ಮಾಡ್ಬೋದು, ದಾಖಲಾತಿ ಪರಿಶೀಲನೆ ಮಾಡಿದ ನಂತರ. ಸ್ನೇಹಿತರೆ, ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ವಿಡಿಯೋನ ನೀವು ಆದಷ್ಟು ನೀವು ಫಾಲೋ ಮಾಡ್ತೀರಿ. ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಕೊಡೋದಕ್ಕೆ ನಾವು ರೆಡಿಯಾಗಿದ್ದೀವಿ. ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ನಿಮಗೆ ನಮ್ಮ ಪ್ರಾಡಕ್ಟ್ ಬೇಕಾದರೆ ಖಂಡಿತ ನೀವು ನನಗೆ ಕಾಲ್ ಮಾಡಿ. ನನ್ನ ನಂಬರ್ ಬಂದು 9902168161 ಅಂತ ಸ್ನೇಹಿತರೆ. ನಮಸ್ತೆ ಸ್ನೇಹಿತರೆ.